ದೇವರನ್ನು ಅರಿಯಲು ಏನು ಮಾಡಬೇಕು? ದೇವರನ್ನು ಅರಿಯುವುದು ಅನ್ನೋದಾದರೆ ಅದು ಒಂದು ಪರಮೋಚ್ಚ ಜ್ಞಾನ. ಭಕ್ತಿಯ ನಂತರದ ಮುಂದಿನ ಸ್ಟೆಪ್ ಅದು. ಭಕ್ತಿ ಮಾರ್ಗದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಕಂಡಿದ್ದನ್ನೆಲ್ಲ ದೇವರು ಅಂತೀವಿ, ಸಿಕ್ಕಿದ್ದನ್ನೆಲ್ಲ ದೇವರು ಅಂತ ಪೂಜೆ ಮಾಡ್ತೀವಿ, ಮನುಷ್ಯರನ್ನು ಪೂಜೆ ಮಾಡ್ತೀವಿ, ಮೃಗಗಳನ್ನು ಪೂಜೆ ಮಾಡ್ತೀವಿ, ಬೆಟ್ಟ ಗುಡ್ಡಗಳನ್ನು ಪೂಜೆ ಮಾಡ್ತೀವಿ, ಗಿಡ ಮರಗಳನ್ನು ಪೂಜೆ ಮಾಡ್ತೀವಿ, ವ್ಯಕ್ತಿಗಳನ್ನಂತೂ ವಿಶೇಷವಾಗಿ ಪೂಜೆ ಮಾಡ್ತೀವಿ, ಗದ್ದಿಗೆಗಳನ್ನು ಪೂಜೆ ಮಾಡ್ತೀವಿ, ಶಿಲಾಮೂರ್ತಿಗಳನ್ನು ಪೂಜೆ ಮಾಡ್ತೀವಿ. ಇದೆಲ್ಲವೂ ಕೂಡ ಭಕ್ತಿ ಮಾರ್ಗ. ಅಂದರೆ ಭಕ್ತಿ ಅದೊಂಥರ ಬ್ಲೈಂಡ್ ಭಕ್ತಿ ಅಂತ ಹೇಳ್ತೀವಿ. ಆ ಬ್ಲೈಂಡ್ ಭಕ್ತಿನಲ್ಲಿ ನಮಗೆ ದೇವರನ್ನು ಕಾಣಲಿಕ್ಕೆ ಆಗೋದಿಲ್ಲ. ಆ ಬ್ಲೈಂಡ್ ಭಕ್ತಿನಲ್ಲಿ ನಮಗೆ ಆ ಶಿವನನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ಫೌಂಡೇಶನ್ ಅಷ್ಟೇ, ಅದು ಒಂದು ಲೆವೆಲ್ಲು. ನಂತರ ಆ ಭಕ್ತಿಯ ನಂತರ ನಾವು ಹೋಗಬೇಕಾಗಿರ್ತಕ್ಕಂಥದ್ದು ಪರಮಜ್ಞಾನ, ಪರಮಾತ್ಮ ಜ್ಞಾನ, ಆತ್ಮಜ್ಞಾನ ಮತ್ತು ಶಿವಜ್ಞಾನ. ಈ ಶಿವಜ್ಞಾನಕ್ಕೆ ಹೋದಾಗ ಮಾತ್ರ ನಾವು ಪರಮಾತ್ಮ ಶಿವನನ್ನು ಅರಿಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅನ್ನೋದಾದರೆ ಭಕ್ತಿ ಮಾರ್ಗದಲ್ಲಿ ಹುಟ್ಟಿ ಭಕ್ತಿ ಮಾರ್ಗದಲ್ಲೇ ಸತ್ತು ಮತ್ತೆ ನಾವು ಮರುಹುಟ್ಟಿಗೆ ಕಾರಣ ಆಗ್ತೀವಿ. ನಮಗೆ ಮರುಹುಟ್ಟು ಬೇಡ, ನಾವು ಇನ್ನು ಭೂಮಿಯ ಮೇಲೆ ನಾವು ಬರೋದಿಲ್ಲ, ನಮ್ಮ ಸ್ವಂತ ಮನೆಯಾದ ಆ ಕೈಲಾಸ, ಆ ಶಿವಲೋಕಕ್ಕೆ, ಆ ಪರಮಾತ್ಮನ ಸನ್ನಿಧಾನಕ್ಕೆ ನಾವು ಹೋಗಬೇಕು ಅನ್ನೋದಾದರೆ ಅವನು ಭಕ್ತಿ ಮಾರ್ಗದಲ್ಲಿ ನಿಲ್ಲದೆ ನಂತರದ ಜ್ಞಾನ ಮಾರ್ಗಕ್ಕೆ ಅವನು ಹೋಗಬೇಕು. ಆ ಜ್ಞಾನ ಮಾರ್ಗದಲ್ಲಿ ಲಿಂಗ ಪೂಜೆ, ಲಿಂಗ, ಆತ್ಮ, ಪರಮಾತ್ಮ ಇವನ್ನು ನಾವು ಅರಿಬೇಕು. ಇಲ್ಲಿ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಲಿಂಗವನ್ನರಿಯದೆ ಏನನ್ನರಿತರೂ ಫಲವಿಲ್ಲ. ಅಂದರೆ ದೇವರನ್ನು ತಿಳಿಯದೆ ಇನ್ನು ಏನನ್ನು ತಿಳಿದುಕೊಂಡರೂ ಫಲವಿಲ್ಲ. ಲಿಂಗವನ್ನರಿತ ಬಳಿಕ ಮತ್ತಿನ್ನೇನು ಅರಿತರೂ ಫಲವಿಲ್ಲ ಅಂತಾರೆ. ಇನ್ನು ದೇವರನ್ನು ತಿಳ್ಕೊಂಡ ನಂತರ ದೇವರು ಯಾರು ಅಂತ ಗೊತ್ತಾದ ಮೇಲೆ, ದೇವರು ಯಾರು ಅನ್ನುವಂತಹ ಆ ನಾಲೆಡ್ಜ್ ನಿನಗೆ ಬಂದ ಮೇಲೆ, ಆ ಜ್ಞಾನ ನಿನಗೆ ಬಂದ ಮೇಲೆ ಇನ್ನೇನು ತಿಳ್ಕೊಳ್ಳೋ ಅಂಥದ್ದು ಇಲ್ಲಪ್ಪ. ನೀನು ದೇವರನ್ನು ತಿಳ್ಕೊಂಡಿಲ್ಲ ಅಂದರೆ ನೀನು ಏನು ತಿಳ್ಕೊಂಡಿದ್ರೂ ವ್ಯರ್ಥ. ದೇವರನ್ನು ತಿಳ್ಕೊಂಡ ನಂತರ ಇನ್ನು ನೀನು ಏನನ್ನು ತಿಳ್ಕೊಂಡ್ರೂ ವ್ಯರ್ಥ ಅಂತ ಹೇಳ್ತಾರೆ. ಆದ್ದರಿಂದ ಪರಮಾತ್ಮನ ಜ್ಞಾನ, ಪರಮಜ್ಞಾನ, ಆತ್ಮ ಪರಮಾತ್ಮ ಜ್ಞಾನ ಇದೆಯಲ್ಲ, ಇದು ದಿವ್ಯ ಜ್ಞಾನ. ನಿನ್ನೊಡವೆ ಎಂಬುದು ಜ್ಞಾನರತ್ನ ಕಾಣ, ಅಂತಪ್ಪ ಜ್ಞಾನರತ್ನವ ಪಡೆದೆಯಾದೊಡೆ ನಿನಗಿಂತ ಸಿರಿವಂತರಿಲ್ಲ ಕಾಣ. ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಅಂದರೆ ಆ ಜ್ಞಾನ, ಆ ಸಿರಿ ಸಂಪತ್ತು ಅನ್ನುವಂಥದ್ದು ಯಾವುದು ಅಂತಂದರೆ ಪರಮಾತ್ಮನ ಪರಮೋಚ್ಚ ಜ್ಞಾನ. ಆ ಜ್ಞಾನವನ್ನು ಸಂಪಾದನೆ ಮಾಡುವಂಥದ್ದು ಇದೆಯಲ್ಲ, ಆ ಅರಿವು ಇದೆಯಲ್ಲ, ಆ ಅರಿವಿಗೆ ನಾವು ಹೋಗಬೇಕು ಅಂತಂದರೆ ಪ್ರತಿಯೊಬ್ಬರೂ ಕೂಡ ಲಿಂಗ ಪೂಜೆಯನ್ನು ಮಾಡಿಕೊಳ್ಬೇಕು. ಲಿಂಗ ಪೂಜೆ ಮಾಡಿಕೊಂಡು ನಂತರ ಶಿವಯೋಗಕ್ಕೆ ಹೋಗಬೇಕು. ಶಿವಯೋಗ ಅಂತಂದರೆ ಅಂಗೈಯಲ್ಲಿ ಲಿಂಗ ಹಿಡ್ಕೊಂಡಿರ್ತೇವೆ, ಕಾಣಿಸ್ತಾ ಇರೋನು ಶಿವ, ನೋಡ್ತಾ ಇರೋನು ಆತ್ಮ. ನೋಡ್ತಾ ಇರೋನು ಆತ್ಮ ಅನ್ನುವಂಥ ಅರಿವು ನಮಗಾಗಬೇಕು. ನೋಡ್ತಾ ಏನನ್ನು ನೋಡ್ತಾ ಇದ್ದೀವಿ ಅಂದರೆ ಪರಮಾತ್ಮ ಶಿವನನ್ನೇ ನೋಡ್ತಾ ಇದ್ವಿ. ಶಿವ ಮೂರು ಲೋಕದ ಒಡೆಯ, ಜಗದ ಕರ್ತ ಅಂತ ಹೇಳ್ತಾರೆ. ಮೂರು ಲೋಕದ ಒಡೆಯ, ಮೂರು ಜಗದ ಕರ್ತನಾಗಿರ್ತಕ್ಕಂಥ ಆ ಪರಮಾತ್ಮ ಬೆಳಕಿನ ರೂಪದಲ್ಲಿ ನಮಗೆ ನಮ್ಮ ಅಂಗೈಯಲ್ಲಿ ನಮಗೆ ದರ್ಶನ ಕೊಡ್ತಾ ಇದ್ದಾನೆ ಅನ್ನುವ ಆ ಸ್ಥಿತಿಗೆ ನಾವು ಹೋಗಬೇಕು. ನೋಡ್ತಾ ಇರ್ತಕ್ಕಂಥವನು ಆತ್ಮ ಎಲ್ಲಿದ್ದಾನೆ? ಈ ಭ್ರೂ ಮಧ್ಯೆ ಭ್ರುಕುಟಿಯಲ್ಲಿ ಇಲ್ಲಿ ಬೊಟ್ಟಿಡ್ತೀವಲ್ಲ, ಈ ಬೊಟ್ಟಿಡ್ತಾ ಬಂದು ಹಿಂದೆಗಡೆ ಬೆಳಕಿನ ರೂಪದಲ್ಲಿರ್ತಕ್ಕಂಥ ಆತ್ಮ. ಆ ಬೆಳಕಿನ ರೂಪದಲ್ಲಿರ್ತಕ್ಕಂಥ ಆತ್ಮ ಪರಮಾತ್ಮನ ದರ್ಶನ ಮಾಡ್ತಾ ಐತೆ. ಇದು ಶಿವಯೋಗ. ನಮ್ಮಲ್ಲಿ ಇದು ಶಿವಯೋಗ. ಆತ್ಮ ಪರಮಾತ್ಮನನ್ನು ದರ್ಶನ ಮಾಡುವುದು, ಕೂಡುವುದು ಮತ್ತು ಸಂಗಮವಾಗುವುದು, ಇದಕ್ಕೆ ನಾವು ಶಿವಯೋಗ ಅಂತ ಕರಿತೀವಿ. ಈ ಶಿವಯೋಗ ಮತ್ತು ಲಿಂಗ ಪೂಜೆ ಮಾಡದೇ ಇರತಕ್ಕಂಥವರು ಧ್ಯಾನ ಕೂಡ ಮಾಡ್ಬೋದು. ಧ್ಯಾನದ ಮುಖಾಂತರನೂ ಕೂಡ ಆ ಪರಮಾತ್ಮ ನಿರಾಕಾರ ಶಿವನನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು, ಅವನ ದರ್ಶನ ನಾವು ಮಾಡಬಹುದು, ಅವನನ್ನು ನಾವು ಅರಿಯಬಹುದು, ಅಂದರೆ ತಿಳ್ಕೊಳ್ಬಹುದು. ಹೇಗೆ ಅಂತಂದರೆ ಮನೆಗಳಲ್ಲಿ ಪ್ರಶಾಂತವಾದಂತಹ ಒಂದು ಜಾಗದಲ್ಲಿ ಕುಳಿತುಕೊಂಡು
ಒಂದು ಬೆಳಗಿನ ಜಾವ ಒಂದು 4 ಗಂಟೆಗೆ ಎದ್ದೇಳುವಂಥದ್ದು, 5 ಗಂಟೆಗೆ ಎದ್ದೇಳುವಂಥದ್ದು, ಬಿಫೋರ್ ಸನ್ರೈಸ್ ಅಲ್ಲಿ ಸೂರ್ಯೋದಯದಕ್ಕೆ ಮುಂಚೆ ಕೂತ್ಕೊಂಡು ಮಾಡಿದ್ರೆ ಬಹಳ ಎಫೆಕ್ಟ್ ಇರ್ತದೆ. ಒಂದು ವೇಳೆ ಆಗೋಲ್ಲ ಅನ್ನೋದಾದರೆ ದಿನನಿತ್ಯದ ಬದುಕಿನಲ್ಲಿ ಯಾವಾಗ ಬೇಕಾದರೂ ಕೂಡ ಸಮಯ ಮಾಡಿಕೊಂಡು ಮಾಡಬಹುದು. ನಮಗೆ ಮುಖ್ಯವಾಗಿ ಸಮಯ ಬೇಕು ಮತ್ತು ಮನಸ್ಸು ಬೇಕು, ಮಾಡಬೇಕು ಅನ್ನುವಂತಹ ಮನಸ್ಸು ಬೇಕು. ಧ್ಯಾನದಲ್ಲಿ ಕೂತ್ಕೊಂಡು ನಾವು ಆಜ್ಞಾಚಕ್ರದ ಹಿಂದೆಗಡೆ ಇರ್ತಕ್ಕಂಥ ಈ ಆಜ್ಞಾಚಕ್ರ ಹಿಂದೆಗಡೆ ಇರ್ತಕ್ಕಂಥ ಪಶ್ಚಿಮ ಚಕ್ರದಲ್ಲಿ, ಆ ಪಶ್ಚಿಮ ಚಕ್ರದಲ್ಲಿ ನಮ್ಮ ಆತ್ಮ ಇರುವಂತಹ ಜಾಗ ಅದು. ಆ ಆತ್ಮ ಇರುವಂತಹ ಆ ಒಂದು ಪಾಯಿಂಟ್, ಆ ಒಂದು ಬಿಂದುವಿನ ಮೇಲೆ ನಮ್ಮ ಮನಸ್ಸನ್ನು ಇಡಬೇಕಲ್ಲಿ. ನಮ್ಮ ಮನಸ್ಸನ್ನು ಅಲ್ಲಿ ಕೇಂದ್ರೀಕರಿಸಬೇಕು. ಆ ಕೇಂದ್ರೀಕರಿಸಿ ನಾವು ಧ್ಯಾನ ಮಾಡ್ತಾ 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 ಅನೇಕ ವಿಚಾರಗಳು ಬಂದು ಹೋಗ್ತಾ ಇರ್ತದೆ. ನಾವು ಅದರ ಹಿಂದೆ ಹೋಗಬಾರ್ದು. ವಿಚಾರಗಳ ಮುಂದೆ, ವಿಷಯಗಳ ಹಿಂದೆ ನಾವು ಹೋಗಬಾರ್ದು. ಅದನ್ನು ತಡಿತಾ ಹೋಗಬೇಕು. ಇನ್ನೊಂದಷ್ಟು ಆ ವಿಷಯಗಳು ಬಂದು ಹೋಗೋದನ್ನು ನಾವು ನಿಲ್ಲಿಸಬೇಕು ಅಂತ ಅನ್ನೋದಾದರೆ, ಹೆಚ್ಚು ಡಿಸ್ಟರ್ಬೆನ್ಸ್ ಆಗಬಾರ್ದು ನಮ್ಮ ಮೈಂಡ್ಗೆ ಅನ್ನೋದಾದರೆ ನಾವೇನು ಮಾಡಬೇಕು ಅಂತಂದರೆ ಉಸಿರಿನ ಕಡೆ ಗಮನ ಕೊಡಬೇಕು. ಉಸಿರಿನ ಗಮನ ಕೊಟ್ಟು ಉಸಿರನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕು. ಕೊನೆಗೆ ಆ ಉಸಿರು ಎಷ್ಟು ಪ್ರಮಾಣದಲ್ಲಿ ನಾವು ನಿಲ್ಲಿಸ್ತೀವೋ ಅಷ್ಟು ಪ್ರಮಾಣದಲ್ಲಿ ನಮಗೆ ಧ್ಯಾನದ ಕಾನ್ಸಂಟ್ರೇಷನ್ ಬರುತ್ತೆ. ಆ ಉಸಿರು ಎಷ್ಟು ಹಾಡಬೇಕು ಅಂತಂದರೆ ಮೂಗು ಮತ್ತು ಆಜ್ಞಾಚಕ್ರ ಇಷ್ಟರಲ್ಲೇ ಉಸಿರಾಡಬೇಕು. ಇಷ್ಟರಲ್ಲೇ ಉಸಿರಾಡುವಂತಹ ಮಟ್ಟಕ್ಕೆ ನಮ್ಮ ಉಸಿರಾಟವನ್ನು ತಂದು ಕೇಂದ್ರೀಕರಿಸಿದಾಗ ಏನಾಗುತ್ತೆ, ನಮಗೆ ಆಲ್ಫಾ ಅಲೆಗಳು ಕಡಿಮೆ ಆಗುತ್ತೆ. ವಿಷಯಗಳು ಬಂದು ಹೋಗುವಂಥದ್ದೆಲ್ಲ ಕೂಡ ಕಡಿಮೆ ಆಗಿಬಿಡ್ತದೆ. ಕಡಿಮೆ ಆದಾಗ ನಮಗೆ ಏಕಾಗ್ರತೆ ಬರ್ತದೆ. ಏಕಾಗ್ರತೆ ಬಂದಾಗ ನಮಗೆ ಆತ್ಮದ ಮೇಲೆ ನಮಗೆ ಗಮನ ಬರ್ತದೆ. ನಾನು ಆತ್ಮ, ನಾನು ಈ ಶರೀರದಲ್ಲಿ ಇದ್ದೇನೆ, ಈ ಶರೀರವು ನನ್ನ ಮನೆ, ನಾನು ಈ ಶರೀರದ ಯಜಮಾನ, ನಾನು ಆತ್ಮ ಅಂತಕ್ಕಂಥ ವಿಚಾರ ನಮಗೆ ಹರಿತಾ ಬರ್ತದೆ. ಯಾವಾಗ ನಮಗೆ ಆತ್ಮ ನಾನಾಗಿದ್ದೇನೆ, ಬೆಳಕಿನ ರೂಪದಲ್ಲಿ ಪಶ್ಚಿಮ ಚಕ್ರದ ಹಿಂದೆ ಇದ್ದೇನೆ, ಪಶ್ಚಿಮ ಚಕ್ರದಲ್ಲಿ ಇದ್ದೀನಿ ಅಂತ ಯಾವಾಗ ನಮಗೆ ಖಾತ್ರಿ ಆಗುತ್ತೋ ಅಲ್ಲಿಗೆ ನಮಗೆ ಆತ್ಮಜ್ಞಾನ ಬಂತು ಅಂತ. ಆತ್ಮಜ್ಞಾನ ಬಂದ ನಂತರ ನಮಗೆ ಪರಮಾತ್ಮ ಜ್ಞಾನ ಬಂದೇ ಬರ್ತದೆ. ಈ ಬ್ರಹ್ಮಾಂಡದ ತುದಿಗೆ ಹೋಗಿ ನಾವು ಅಲ್ಲಿ ಒಂದು ಆ ಬೆಳಕನ್ನು ಒಂದು ನೆನೆಸಿಕೊಂಡು ಈ ಆತ್ಮ ಮತ್ತು ಪರಮಾತ್ಮ ಎರಡನ್ನು ಲಿಂಕ್ ಮಾಡಿದ್ರೆ ಮುಗಿತು. ಇದೇ ಶಿವಯೋಗ, ಇದೇ ಆತ್ಮ ಮತ್ತು ಪರಮಾತ್ಮ ಜ್ಞಾನ. ಈ ಸ್ಥಿತಿಯಲ್ಲಿ ಕುಳಿತುಕೊಂಡು ಎಷ್ಟು ಹೊತ್ತು ನಾವು ಧ್ಯಾನ ಮಾಡ್ತೀವೋ ಅಷ್ಟು ಲಾಭ, ಅಷ್ಟು ನಾವು ಆಧ್ಯಾತ್ಮದ ಕಡೆ ಹೋಗ್ತೀವಿ. ಇವೆಲ್ಲ ವಿಧಾನಗಳನ್ನು ನಾವು ಅಳವಡಿಸಿಕೊಂಡಿದ್ದೆ ಆದರೆ ನಾವು ಈ ಜ್ಞಾನ ಮಾರ್ಗದಲ್ಲಿ, ಭಕ್ತಿ ಮಾರ್ಗಕ್ಕೆ ನಾವು ನಿಲ್ಲಬಾರ್ದು, ಜ್ಞಾನ ಮಾರ್ಗಕ್ಕೆ ಬರಬೇಕು. ನಾವು ಆ ಜ್ಞಾನ ಮಾರ್ಗದಲ್ಲಿ ಆ ಭಕ್ತಿಯನ್ನು ಮೀರಿ ಮೇಲೆ ಬಂದಂತಹ ಸ್ಥಿತಿ, ಅದು ಆತ್ಮ ಮತ್ತು ಪರಮಾತ್ಮನ ಮಿಲನ ಆಗುತ್ತೆ. ಅಲ್ಲಿ ಇಬ್ಬರೂ ಸೇರ್ತೀವಿ. ಆಗ ನಮಗೆ ಸಿಗುವಂತಹ ಆನಂದ, ಪರಮಾನಂದ, ದಿವ್ಯಾನಂದ ಅದು ಎಷ್ಟು ಕೋಟಿ ಕೊಟ್ಟರೂ ಕೂಡ ಸಾಕಾಗಲ್ಲ. ಅಂಥ ಒಂದು ಅನುಭವ ಸ್ಥಿತಿಗೆ ನಾವು ಹೋದಾಗ ನಮಗೆ ಪರಮಾತ್ಮನ ಅರಿವು ಸಾಧ್ಯ ಆಗುತ್ತೆ.